ವಫ್ ಕಾಯ್ದೆಯನ್ನು ವಿರೋಧ ಮಾಡಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಪ್ರತಿಭಟನೆಯನ್ನ ಮಾಡ್ಲಿಕ್ಕೆ ಅಧಿಕಾರ ಇದೆ, ಯಾರಿಗೂ ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದ್ರೆ ನ್ಯಾಯಾಲಯದ ಆದೇಶಗಳನ್ನು ಉಲ್ಲಂಘನೆ ಮಾಡ್ಲಿಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ನ್ಯಾಯಾಲಯ ಹೇಳಿದೆ ಯಾವುದೇ ರೀತಿ ವಕ್ಫ್ ವಿರುದ್ಧವಾದಂತಹ ಹೋರಾಟಗಳನ್ನು ಮಾಡಕೂಡದು ಅನ್ನುವಂತ ಆದೇಶವನ್ನು ಮಾಡಿದೆ. ಹಾಗೇನೆ ಸರ್ಕಾರನೂ ಕೂಡ ಅಂಡರ್ಟೇಕಿಂಗ್ ಬರ್ಕೊಟ್ಟಿದೆ. ಎಲ್ಲಿಗೆ? ನ್ಯಾಯಾಧೀಶರಿಗೆ. ನಾವು ಯಾವುದೇ ಕಾರಣಕ್ಕೂ ಎಲ್ಲೂ ಕೂಡ ಪರ್ಮಿಷನ್ ಕೊಡೋದಿಲ್ಲ. ಈ ಒಂದು ಹೋರಾಟಗಳನ್ನ ಏನ್ ಮಾಡ್ತಾರೆ ಅದನ್ನ ಹತ್ತಿಕ್ಕೋ ಕೆಲಸವನ್ನು ಮಾಡ್ತೀವಿ. ಆದ್ರೆ ಸರ್ಕಾರ ನ್ಯಾಯಾಲಯದ ಆದೇಶವನ್ನು ಉಲ್ಲಂಘನೆ ಮಾಡುವಂತ ರೀತಿಯೊಳಗಡೆ ಈ ಕಾರ್ಯಕ್ರಮ ನಡೆದಿರುವಂತದ್ದು ನಮಗೆಲ್ಲಿಗೂ ಗೊತ್ತಿರುವಂತ ಸತ್ಯ ಸಂಗತಿ. ಹಾಗಾಗಿ ಯಾರ್ಯಾರು ಯಾವ ಅಸೋಸಿಯೇಷನ್ ವಕ್ಫ್ ಕಾಯ್ದೆ ವಿರುದ್ಧವಾಗಿ ಹೋರಾಟವನ್ನು ಮಾಡಿದೆ ಶಿವಮೊಗ್ಗದಲ್ಲಿ, ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ಮಾಡಿದ್ದಾರೆ. ಆ ಅಸೋಸಿಯೇಷನ್ನ ಪದಾಧಿಕಾರಿಗಳು ಮತ್ತೆ ಯಾರ್ಯಾರು ವೇದಿಕೆಗೆ ಬಂದು ಮೌಲ್ವಿಗಳು ಭಾಷಣಗಳನ್ನು ಮಾಡಿದ್ದಾರೆ, ಯಾರ್ಯಾರು ನಾಯಕರುಗಳು ಬಂದು ಭಾಷಣ ಮಾಡಿದ್ದಾರೆ, ಅವರೆಲ್ಲರ ಬಗ್ಗೆನೂ ಕೂಡ ಕ್ರಮ ತಗೊಳ್ಬೇಕು, ಅವ್ರ ಮೇಲೆ ಎಫ್ಐಆರ್ ಮಾಡಬೇಕು, ದಾಖಲಿಸಬೇಕು ಅಂತ ನಾವು ಒತ್ತಾಯ ಮಾಡಲಿಕ್ಕೋಸ್ಕರ ಬಂದಿದ್ದೇವೆ, ಆಗ್ರಹ ಪಡಿಸಿದ್ದೇವೆ. ವಫ್ ಕಾಯ್ದೆಯನ್ನು ವಿರೋಧ ಮಾಡಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಪ್ರತಿಭಟನೆಯನ್ನ ಮಾಡ್ಲಿಕ್ಕೆ ಅಧಿಕಾರ ಇದೆ, ಯಾರಿಗೂ ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದ್ರೆ ನ್ಯಾಯಾಲಯದ ಆದೇಶಗಳನ್ನು ಉಲ್ಲಂಘನೆ ಮಾಡ್ಲಿಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ನ್ಯಾಯಾಲಯ ಹೇಳಿದೆ ಯಾವುದೇ ರೀತಿ ವಕ್ಫ್ ವಿರುದ್ಧವಾದಂತಹ ಹೋರಾಟಗಳನ್ನು ಮಾಡಕೂಡದು ಅನ್ನುವಂತ ಆದೇಶವನ್ನು ಮಾಡಿದೆ. ಹಾಗೇನೆ ಸರ್ಕಾರನೂ ಕೂಡ ಅಂಡರ್ಟೇಕಿಂಗ್ ಬರ್ಕೊಟ್ಟಿದೆ. ಎಲ್ಲಿಗೆ? ನ್ಯಾಯಾಧೀಶರಿಗೆ. ನಾವು ಯಾವುದೇ ಕಾರಣಕ್ಕೂ ಎಲ್ಲೂ ಕೂಡ ಪರ್ಮಿಷನ್ ಕೊಡೋದಿಲ್ಲ. ಈ ಒಂದು ಹೋರಾಟಗಳನ್ನ ಏನ್ ಮಾಡ್ತಾರೆ ಅದನ್ನ ಹತ್ತಿಕ್ಕೋ ಕೆಲಸವನ್ನು ಮಾಡ್ತೀವಿ. ಆದ್ರೆ ಸರ್ಕಾರ ನ್ಯಾಯಾಲಯದ ಆದೇಶವನ್ನು ಉಲ್ಲಂಘನೆ ಮಾಡುವಂತ ರೀತಿಯೊಳಗಡೆ ಈ ಕಾರ್ಯಕ್ರಮ ನಡೆದಿರುವಂತದ್ದು ನಮಗೆಲ್ಲಿಗೂ ಗೊತ್ತಿರುವಂತ ಸತ್ಯ ಸಂಗತಿ. ಹಾಗಾಗಿ ಯಾರ್ಯಾರು ಯಾವ ಅಸೋಸಿಯೇಷನ್ ವಕ್ಫ್ ಕಾಯ್ದೆ ವಿರುದ್ಧವಾಗಿ ಹೋರಾಟವನ್ನು ಮಾಡಿದೆ ಶಿವಮೊಗ್ಗದಲ್ಲಿ, ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ಮಾಡಿದ್ದಾರೆ. ಆ ಅಸೋಸಿಯೇಷನ್ನ ಪದಾಧಿಕಾರಿಗಳು ಮತ್ತೆ ಯಾರ್ಯಾರು ವೇದಿಕೆಗೆ ಬಂದು ಮೌಲ್ವಿಗಳು ಭಾಷಣಗಳನ್ನು ಮಾಡಿದ್ದಾರೆ, ಯಾರ್ಯಾರು ನಾಯಕರುಗಳು ಬಂದು ಭಾಷಣ ಮಾಡಿದ್ದಾರೆ, ಅವರೆಲ್ಲರ ಬಗ್ಗೆನೂ ಕೂಡ ಕ್ರಮ ತಗೊಳ್ಬೇಕು, ಅವ್ರ ಮೇಲೆ ಎಫ್ಐಆರ್ ಮಾಡಬೇಕು, ದಾಖಲಿಸಬೇಕು ಅಂತ ನಾವು ಒತ್ತಾಯ ಮಾಡಲಿಕ್ಕೋಸ್ಕರ ಬಂದಿದ್ದೇವೆ, ಆಗ್ರಹ ಪಡಿಸಿದ್ದೇವೆ.